ಪ್ರೀತಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಉತ್ಸವಗಳು, ಸಮಾವೇಶಗಳು, ಬಸ್ಸುಗಳು, ನೋಟುಗಳು, ಜನಸಾಮಾನ್ಯರ ಗೋಳುಗಳು, ಬವಣೆಗಳು, ನಿಜಕ್ಕೂ ಯೋಗರಾಜ್ ಭಟ್ ಅವರ ಈ ಗಳು ಪದಗಳು ಮತ್ತೆ ಈ ಚಿಕ್ಕಬಳ್ಳಾಪುರ ಕೋಲಾರದ ಕಡೆ ಕೆಲವು ಭಾಷೆಗಳಿದೆ, ಈ ತರದೊಂದು ಸ್ಲ್ಯಾಂಗ್ ಇದೆ. ಈ ರೀತಿ ಉತ್ಸವಗಳು ಬರ್ತಾ ಇದಾವೆ, ಸಮಾವೇಶಗಳು ಬರ್ತಾ ಇದಾವೆ, ಬಸ್ಗಳು, ನೋಟುಗಳು, ಬಿರಿಯಾನಿಗಳು. ಸ್ನೇಹಿತರೆ, ರಾಜ್ಯದಲ್ಲಿ ಒಂದು ಆಡಳಿತ ಪಕ್ಷ ಇದೆಯಾ? ರಾಜ್ಯದಲ್ಲಿ ಒಂದು ಆಪೋಸಿಷನ್ ಲೀಡರ್ಗಳಿದಾರ? ಆಪೋಸಿಷನ್ ಪಕ್ಷಗಳಿದೆಯಾ ಅನ್ನೋ ಪ್ರಶ್ನೆ ಬರ್ತಾ ಇದೆ. ನೋಡಿ, ನಮ್ಮ ರಾಜ್ಯವನ್ನ ಹಲವಾರು ಸಮಸ್ಯೆಗಳು ತುಂಬಿ ತುಳುಕಾಡ್ತಾ ಇದಾವೆ. ಒಂದು ಕಡೆ ಉದ್ಯೋಗ ಇಲ್ಲದೆ ನಿರುದ್ಯೋಗಿ ಯುವಕರುಗಳು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ಉದ್ಯೋಗ ಕೊಡಿ, ನೀವು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದೀರಿ, ಉದ್ಯೋಗ ಕೊಡಿ ಬೇಗ, ನಮಗೆ ವಯಸ್ಸಾಗ್ತಾ ಇದೆ, ನಮ್ಮ ಕುಟುಂಬದ ಸಮಸ್ಯೆ ಇದೆ ಅಂತೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಇವರು ಪೊಲೀಸರು ವಿದ್ಯಾರ್ಥಿ ಲೀಡರ್ಗಳನ್ನ ಏನೋ ಒಂದು ದೊಡ್ಡ ಭಯೋತ್ಪಾದಕರ ರೀತಿ ಅವ್ರನ್ನ ಹೊತ್ಕೊಂಡು ಹೋಗೋದೇನು, ಜೀಪಿಗೆ ತಳ್ಳೋದೇನು. ಇನ್ನೊಂದು ಕಡೆ ರೈತರ ಸಮಸ್ಯೆ, ಮೂಲಭೂತ ಸೌಲಭ್ಯಗಳ ಸಮಸ್ಯೆ, ಹೆಣ್ಣು ಮಕ್ಕಳ ಸಮಸ್ಯೆ, ಕಾನೂನು ಸುವ್ಯವಸ್ಥೆಯ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳು ರಾಜ್ಯದಲ್ಲಿ ತಾಂಡವಾಡ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಸಮಾವೇಶ ಬೇಕು, ಉತ್ಸವ ಬೇಕು, ಇವರಿಗೆ ಇವರದ್ದೇ ಆದ ಜಾತ್ರೆಗಳು ಬೇಕು. ಸ್ನೇಹಿತರೆ, ಇವರೆಲ್ಲ ಅಧಿಕಾರಕ್ಕೆ ಬಂದು ನಮ್ಮ ಜನಸಾಮಾನ್ಯರ ಗೋಳನ್ನ ಕೇಳ್ತಾರ, ಸಮಸ್ಯೆ ಬಗೆಹರಿಸ್ತಾರ ಅಂಥೇಳಿ ನಾವು ಈಗ ಮತ್ತೆ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ನೋಡಿ, ಹಾಗೆ ನೋಡಿದ್ರೆ ನಮ್ಮ ರಾಜ್ಯದಲ್ಲಿ ವಿಚಾರಗಳು, ತತ್ವಗಳು, ಕಾರ್ಯಯೋಜನೆಗಳು, ಚಿಂತನೆಗಳು ವಿಜೃಂಭಣೆ ಆಗಬೇಕಾಗಿತ್ತು. ವಿಚಾರಗಳು, ವಿವೇಕ ವಿಜೃಂಭಣೆ ಆಗಬೇಕಾಗಿತ್ತು. ಆದರೆ ಇವತ್ತು ವ್ಯಕ್ತಿಯ ಪೂಜೆ ವಿಜೃಂಭಣೆ ಆಗ್ತಾ ಇದೆ. ಯಡಿಯೂರಪ್ಪ ಉತ್ಸವ ಅಂತೆ, ಆನಂತರ ಇದು ನೆಕ್ಸ್ಟ್ ಸಿದ್ದರಾಮಯ್ಯ ಉತ್ಸವ ಅಂತೆ, ನೆಕ್ಸ್ಟ್ DK ಶಿವಕುಮಾರ್ ಉತ್ಸವ, ಆಮೇಲೆ ದಳಪತಿಗಳ ಉತ್ಸವ. ಬರೀ ಇದನ್ನೇ ಮಾಡ್ಕೊಳ್ತಾ ಹೋಗಿ, ಇದನ್ನೇ ಮಾಡಿ. ರಾಜ್ಯ ಸರ್ಕಾರಕ್ಕೂ ಈಗ ನೆಕ್ಸ್ಟ್ ಆ ಸಮಾವೇಶ ಮಾಡ್ತಾರೆ, ಹಿಂದೂ ಸಮಾವೇಶ ಮಾಡ್ತಾರೆ, ಮುಸ್ಲಿಂ ಸಮಾವೇಶ ಮಾಡ್ತಾರೆ, ಇವ್ರು ಇನ್ಯಾವುದೋ ಬಜರಂಗ ಸಮಾವೇಶ ಮಾಡ್ತಾರೆ, ಒನಕೆ ಓಬವ್ವ ಸಮಾವೇಶ ಮಾಡ್ತಾರೆ, ಟಿಪ್ಪು ಸುಲ್ತಾನ್. ಬರೀ ಇವನ್ನೇ ಮಾಡ್ತಾ ಹೋದ್ರೆ ನೀವು ನಿಮ್ಮಗಳ ತಂತ್ರಗಾರಿಕೆಗೆ, ಅಧಿಕಾರದ ಗದ್ದುಗೆಯನ್ನು ಹಿಡಿಯೋದಕ್ಕೋಸ್ಕರ ಈ ರೀತಿಯ ಸಮಾವೇಶಗಳು, ಜಾತ್ರೆಗಳು, ಉತ್ಸವಗಳನ್ನ ಮಾಡ್ಕೊಳ್ತಾ ಹೋದ್ರೆ ಜನಸಾಮಾನ್ಯರ ಗೋಳು ಕೇಳೋರು ಯಾರು? ಬೀದಿಲಿ ಒದ್ದಾಡ್ತಿದ್ದಾರೆ ಜನಸಾಮಾನ್ಯರು. ಅವ್ರಿಗೆ ನೀರಿನ ಸಮಸ್ಯೆ ಇದೆ, ಮೂಲಭೂತ ಸೌಲಭ್ಯಗಳ ಸಮಸ್ಯೆ ಇದೆ, ಉದ್ಯೋಗ ಇಲ್ಲ, ಬದುಕು ಇನ್ನೂ ನೆಲೆ ನಿಲ್ತಾ ಇಲ್ಲ. ಇವರಿಗೆ ವ್ಯಕ್ತಿ ಪೂಜೆ. ನೋಡಿ, ಈಗ ದುರ್ಗದಲ್ಲಿ ಯಡಿಯೂರಪ್ಪನವರ ಉತ್ಸವ ನಡೀತಾ ಇದೆ. ಇನ್ನು ಮುಂದೆ ಸಿದ್ದರಾಮಯ್ಯನವ್ರದ್ದು ಬರಬಹುದು. ನೆಕ್ಸ್ಟ್ ಇನ್ನು ಅವರು ರಾಜಕೀಯ ಮುಗೀತು, ಇನ್ನು ಅವ್ರಿಗೊಂದು ಒಳ್ಳೆಯ ಬೀಳ್ಕೊಡುಗೆ ಕೊಡಬೇಕು ಅಂತ ನೆಕ್ಸ್ಟ್ DK ಅವ್ರ ಉತ್ಸವ. ಹೀಗೆ ಉತ್ಸವಗಳು ಏನಾಗಿದೆ? ರಾಜಕಾರಣಿಗಳಿಗೆ ಏನಾಗಿದೆ? ಈ ರಾಜಕಾರಣಿಗಳಿಗೆ ಏನಾಗಿಲ್ಲ. ಪ್ರಜೆಗಳು ನಾವು ಯಾವ ರೀತಿ ಇದೀವೋ ಅದೇ ರೀತಿ ರಾಜಕಾರಣಿಗಳು ಇದ್ದಾರೆ ಅಂತ. ಸ್ನೇಹಿತರೆ, ಆಗ ನೋಡಿದ್ರೆ ವಿಚಾರಗಳು ಇವತ್ತು ವಿಜೃಂಭಣೆ ಆಗ್ಬೇಕಾಗಿತ್ತು. ವಿಚಾರಗಳ ಮೆರವಣಿಗೆ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಆಗ್ತಿರೋದೇನ್ರ ವ್ಯಕ್ತಿಗಳ ಪೂಜೆ ಆಗ್ತಾ ಇದೆ. ನೀವು ನಿಜವಾಗಿಯೂ ಯಾವುದನ್ನು ಮಾಡಬೇಕಾಗಿತ್ತು? ಒಂದು ರಾಜ್ಯದ, ಒಂದು ದೇಶದ ಅಭಿವೃದ್ಧಿಯನ್ನ ಮಾಡುವ ಬಗೆ ಹೇಗೆ ಅನ್ನುವಂತ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಜನಸಾಮಾನ್ಯರ ಘನತೆಯ ಬದುಕನ್ನ ಕಂಡುಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನೀವು ಸಮಾವೇಶ ಮಾಡಬೇಕಾಗಿತ್ತು. ಜನರ ನಿರುದ್ಯೋಗ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ನೀವು ಇವತ್ತು ಉದ್ಯೋಗ ಮೇಳಗಳನ್ನು ಮಾಡಬೇಕಾಗಿತ್ತು. ಇವತ್ತು ಸಮಾಜದಲ್ಲಿ ಜಾತಿ ತಾರತಮ್ಯ, ಅಸಮಾನತೆ, ಮೇಲು ಕೀಳುಗಳು, ದೌರ್ಜನ್ಯ, ದಬ್ಬಾಳಿಕೆ ನಡೀತಾ ಇದೆ. ಇದು ಇಂಪಾರ್ಟೆಂಟ್ ಅಲ್ಲ. ನಾವೆಲ್ಲ ಸಮಾನರು, ಸಮಾನತೆ, ಸಂವಿಧಾನದ ಆಶಯಗಳೇನು ಅಂತೇಳಿ ಹೇಳುವಂತ ಸಮಾವೇಶಗಳು ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಆಗ್ತಾ ಇರೋದೇನು ಅಂದ್ರೆ, ಯಡಿಯೂರಪ್ಪನವರು 50 ವರ್ಷ ಪೂರೈಸಿದ್ರು, ಅವ್ರಿಗೆ ಯಡಿಯೂರಪ್ಪನವ್ರೇನು ಹೇಳಿದ್ರಾ ಅಥವಾ ಯಡಿಯೂರಪ್ಪನವ್ರಿಗೆ ಈ ತರದೊಂದು ಸಮಾವೇಶ ಬೇಕಾ? ಆಯ್ತು, ಈ ರಾಜಕಾರಣಿಗಳಿದಾರಲ್ಲ, ಈಗ ಸುದೀರ್ಘವಾದ ರಾಜಕಾರಣ ಮಾಡಿದ್ದಾರೆ, ಇವರ ನಂತರದ ನಾಯಕರುಗಳನ್ನ, ಅಂದ್ರೆ ಇವ್ರದ್ದು ಅವಧಿ ಮುಗೀತು, ನಂತರದ ಲೀಡರ್ಗಳನ್ನ ಇವ್ರು ಯಾವ ರೀತಿ ಕ್ರಿಯೇಟ್ ಮಾಡಿದ್ದಾರೆ, ಹುಟ್ಟು ಹಾಕಿದ್ದಾರೆ, ನೀವು ಸ್ವಲ್ಪ ಯೋಚನೆ ಮಾಡಿ. ಎಲ್ಲ ಅವರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವ್ರ ಕುಟುಂಬಕ್ಕೆ, ಅವ್ರ ಸೊಸೆಯರು, ಅವ್ರಿಗೋಸ್ಕರನೇ ಬದುಕ್ತಾ ಇದ್ದಾರೆ ಇವರೆಲ್ಲ. ಆದ್ರೂ ಈ ವ್ಯಕ್ತಿ ಪೂಜೆ ಮಾಡ್ತಾ ಹೋಗೋದು. ಆಯ್ತು, ಯಡಿಯೂರಪ್ಪ ನಂತರ ಅವ್ರ ಮಕ್ಕಳನ್ನೇ ಬರಬೇಕು, ಆಮೇಲೆ ಅವ್ರ ಮಕ್ಕಳೇ ಬರಬೇಕು. ಸಿದ್ದರಾಮಯ್ಯ ನಂತರ ಅವ್ರ ಮಗನೇ ಬರಬೇಕು. ಇನ್ನು BJP ಕಥೆನೂ ಅದೇ, ಎಲ್ಲ ಕಾಂಗ್ರೆಸ್ನ ಕಥೆ ಅದೇ, JDS ನ ಕಥೆ. JDS ನಲ್ಲಿ ದೇವೇಗೌಡರ ಮಕ್ಕಳು, ಮತ್ತೆ ಇವರ ಮಕ್ಕಳು ಮತ್ತು ಇವರ ಮೊಮ್ಮಕ್ಕಳ ಉಳಿವಿಗಾಗಿ ಸಮಾವೇಶಗಳನ್ನ ರೂಪಿಸಿಕೊಳ್ಳುವುದು ಮತ್ತು ಮಾಡುವುದು. ಅದಕ್ಕೆ ಜನರು ಹೋಗುವುದು. ಕೋಟಿಗಟ್ಲೆ, ಲಕ್ಷಗಟ್ಲೆ ಖರ್ಚು ಮಾಡ್ತಿರಲ್ಲ ಈ ಸಮಾವೇಶಗಳಿಗೆ. ಆ ದುಡ್ಡನ್ನ ಅಗತ್ಯವಿರುವಂತಹ ಸಮುದಾಯಗಳಿಗೆ, ಅಗತ್ಯವಿರುವಂತಹ ಅರ್ಥಪೂರ್ಣ ಕಾರ್ಯಕ್ರಮಗಳಿಗೆ ಬಳಕೆ ಮಾಡಿದ್ರೆ ಅದಲ್ವಾ ನಿಜವಾದ ಅರ್ಥಪೂರ್ಣ ಕಾರ್ಯಕ್ರಮ? ನೀವು
ಬಸ್ಸಲ್ಲಿ ಬರೋದಕ್ಕೆ ಅದಕ್ಕೆ ವ್ಯವಸ್ಥೆ, ಅವ್ರಿಗೆ ಹೋಗೋದಕ್ಕೆ ಊಟದ ವ್ಯವಸ್ಥೆ ಅದೆಲ್ಲ ಮಾಡ್ತೀರಿ. ಆದರೆ ಜನಸಾಮಾನ್ಯರಿಗೆ ಸಿಕ್ಕಿದ್ದೇನು? ನಿಮಗೆ ಅಲ್ಲಿ ತಲೆ ಎಣಿಕೆ ಬೇಕು. ಈ ಕುರಿಗಳು ನಡೆಸ್ತಾರಲ್ಲ ಹಂಗೆ ತಲೆ ಎಣಿಕೆ ಬೇಕು. ಈ ಸಮಾವೇಶಕ್ಕೆ ಇಷ್ಟು ಲಕ್ಷ ಜನರು ಬಂದಿದ್ರು, ಅಲ್ಲಿ ಬಿಸಿಲೈತೋ, ಮಳೆ ಐತೋ, ಗಾಳಿ ಐತೋ, ಬಿರುಗಾಳಿ ಐತೋ, ಅದೇನು ಗೊತ್ತಿಲ್ಲ. ಪಾಪ ಜನ ಬರ್ತಾರೆ, ಜನಕ್ಕೂ ಪಾಪ ವಿವೇಕ ಕಡಿಮೆ. ಅವ್ರಿಗಿನ್ನ 500 ರೂಪಾಯಿ ಕೊಟ್ಟಿರ್ತಾರೋ, 200 ರೂಪಾಯಿ ಕೊಟ್ಟಿರ್ತಾರೋ, ಅವ್ರಿಗೊಂದು ಬಿರಿಯಾನಿ ಹೇಳಿರ್ತಾರೋ, ಇನ್ನೇನು ಹೇಳಿರ್ತಾರೋ ಗೊತ್ತಿಲ್ಲ. ಅಥವಾ ಅವರು ಒಂದು ಜಾತ್ರೆ ನೋಡೋಣ ಅಂತ ಬಂದಿರ್ತಾರೆ. ನಿಜವಾಗಿಯೂ ಇಲ್ಲಿ ಲಾಭ ಯಾರಿಗೆ ಅಂದ್ರೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಿಗೆ, ಅವರ ಕುಟುಂಬದವರಿಗೆ ಮತ್ತು ಆ ಪಕ್ಷಗಳಿಗೆ. ಈ ನೆಲದ ಕಟ್ಟ ಕಡೆಯ ಸಾಮಾನ್ಯ ಮನುಷ್ಯನಿಗೆ ದಕ್ಕಿದ್ದೇನು? ಒಂದು ಪ್ಯಾಕೆಟ್ ಬಿರಿಯಾನಿನ ಅಥವಾ ಮೊಸರನ್ನ ಅಥವಾ ಪಲಾವ ಅಥವಾ ಇನ್ನೇನ 500 ರೂಪಾಯಿ ದುಡ್ಡ. ಕೊನೆಗೆ ಅದು ಆ ಜನಜಂಗುಳಿಯಲ್ಲಿ ಸಿಕ್ಕರೆ ಸಿಕ್ತು, ಇಲ್ಲ ಅಂದ್ರೆ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಪಾಪ ವಾಪಸ್ ಹೋಗ್ಬೇಕು. ಇಂಥ ಸಾರ್ಥಕಕ್ಕೆ ಈ ಸಮಾವೇಶಗಳನ್ನು ಯಾಕ್ರಿ ಮಾಡ್ತೀರಾ? ಯಾಕೆ ಮಾಡಬೇಕು? ನೀವು ನಿಜವಾಗಿಯೂ ಜನಮಾನಸದಲ್ಲಿ ಉಳಿಯುವಂತ ಸೇವೆಗಳನ್ನ, ಕಾರ್ಯಗಳನ್ನ, ಅಭಿವೃದ್ಧಿಗಳನ್ನ ಮಾಡಿದ್ದು ನಿಜವೇ ಆಗಿದ್ದಲ್ಲಿ ಜನಸಾಮಾನ್ಯರು ನೀವು ಸತ್ತ ನಂತರವೂ ನಿಮ್ಮನ್ನ ಜ್ಞಾಪಿಸಿಕೊಳ್ತಾರೆ, ನೀವು ಇಲ್ಲದ ನಂತರವೂ ನಿಮ್ಮನ್ನ ಹೊಗಳ್ತಾರೆ. ಆದರೆ ನೀವು ಜನಮಾನಸದಲ್ಲಿ ಉಳಿಯುವಂತ ಕಾರ್ಯಗಳನ್ನ ಮಾಡಿದ್ದೀರೋ ಅಥವಾ ಮಾಡಿಲ್ವೋ ಅನ್ನೋದನ್ನ ನೀವೇ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ. ಯಾವುದೇ ಪಕ್ಷದ ಲೀಡರ್ ಆಗ್ಲಿ, ನಾನು ಯಾರನ್ನ ಒಬ್ಬರನ್ನ ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ, ಯಾವುದೇ ಪಕ್ಷದ ನಾಯಕ ಆಗ್ಲಿ, ಇವತ್ತು ಅಂಬೇಡ್ಕರ್ ಅವರನ್ನ, ಇವತ್ತು ಬುದ್ಧ ಅವರನ್ನ, ಇವತ್ತು ಬಸವಣ್ಣ ಅವರನ್ನ, ಕನಕರನ್ನ, ಜ್ಯೋತಿಬಾ ಫುಲೆ ಅವರನ್ನ, ನಾರಾಯಣ್ ಗುರು ಅವರನ್ನ, ದೊಡ್ಡ ದೊಡ್ಡ ಮಹನೀಯರನ್ನ ನಾವು ಯಾಕೆ ಜ್ಞಾಪಿಸಿಕೊಳ್ತೀವಿ ಅಂತ ಅವರೇನು ಎಂದೂ ಹೇಳಿಲ್ಲ. ನಾವು ಸತ್ತ ನಂತರ ನಮ್ಮನ್ನು ಜ್ಞಾಪಿಸ್ಕೊಳ್ರಪ್ಪ, ನಮ್ಮ ಫೋಟೋಗೆ ಹೂ ಹಾಕಿ ನಮ್ದೊಂದು ಸಮಾವೇಶ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಆದ್ರೆ ಅವರು ಸತ್ತ ನಂತರವೂ ಬದುಕಿದ್ದಾರೆ. ಹೇಗೆ ಅಂದ್ರೆ ತ್ಯಾಗದ ಮೂಲಕ, ಜನಪರವಾದ ನಿಲುವುಗಳ ಮೂಲಕ. ಅವರು ನಿಮ್ಮಗಳ ಹಾಗೆ ಕೋಟಿ ಕೋಟಿ ಲೂಟಿ ಮಾಡ್ದಿಲ್ಲ, ದುಡ್ಡು ಹೊಡೆದಿಲ್ಲ. ಅವ್ರ ಕುಟುಂಬಕ್ಕೆ 100 ಅಂದ್ರೆ 4 ಅಲ್ಲ 100 ತಲೆಮಾರುಗಳು ತಿಂದ್ರು ಕರಗದಷ್ಟು ಆಸ್ತಿಯನ್ನು ಮಾಡಿಲ್ಲ. ಅವರು ಬದುಕಿದ್ದು ಜನರಿಗೆ, ಜನರ ಬದುಕಿಗೆ, ಒಳ್ಳೆಯ ಸಮಾಜಕ್ಕೆ, ಒಂದು ನೆಮ್ಮದಿಗೋಸ್ಕರ, ಸಮಾಜದ ಆರೋಗ್ಯಕ್ಕೋಸ್ಕರ. ಇದನ್ನ ನೀವು ಮಾಡಿ ಅಲ್ಲ, ಮಾಡಬೇಕು. ಮಾಡಾದ್ಮೇಲೆ ಆ ಒಂದು ಆತ್ಮ ಖುಷಿ ಸಿಕ್ಕರೆ ಸಾಕಪ್ಪ. ಯಾಕೆ ಸಮಾವೇಶ ಬೇಕು? ಯಾಕೆ ರಾಜ್ಯದಲ್ಲಿ ಅನೇಕ ಸಮಸ್ಯೆಗಳು ತಾಂಡವಾಡ್ತಾ ಇದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನರಿಗೆ ಸರಿಯಾದ ಸೌಲಭ್ಯಗಳು ಸಿಗ್ತಾ ಇಲ್ಲ. ರೈತರದ್ದು ಏನೋ ಬೇರೆ ಬೇರೆ ಸಮಸ್ಯೆಗಳಿದಾವೆ, ಯುವಕರದ್ದು ಇನ್ನೇನೇನೋ ಸಮಸ್ಯೆಗಳಿದಾವೆ, ಮಹಿಳೆಯರದ್ದು ಹಲವಾರು ಸಮಸ್ಯೆಗಳಿದಾವೆ. ಅದ್ರ ಬಗ್ಗೆ ಕ್ರಿಯಾ ಯೋಜನೆಗಳನ್ನು ರೂಪಿಸುವುದು ಹೇಗೆ? ಸರ್ಕಾರ ರೂಪಿಸೋ ಹಾಗೆ ನಾವು ಪ್ರತಿಪಕ್ಷಗಳು ಕೆಲಸ ಮಾಡುವುದು ಹೇಗೆ? ಸಮಾವೇಶ ಮಾಡ್ತಾರಂತೆ, ನಾವೆಲ್ಲ ಹೋಗ್ಬೇಕಂತೆ, ನೋಡ್ಬೇಕಂತೆ, ಬರೀ ಇದನ್ನೇ ಮಾಡ್ತಾ ಬಂದ್ರಲ್ಲ. ಇವತ್ತು ವ್ಯಕ್ತಿಗಳಿಗಿಂತ ವಿಚಾರಗಳ ವಿಜೃಂಭಣೆ ಆಗ್ಬೇಕಾಗಿತ್ತು. ಇವತ್ತು ಎಷ್ಟು ಜನ ಪ್ರಜ್ಞಾವಂತ ಯುವಕರನ್ನ ರಾಜಕೀಯಕ್ಕೆ ಕರೆತಂದಿರಿ. ಅದರಲ್ಲೂ ಅವಕಾಶ ವಂಚಿತ ಸಮುದಾಯಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಕೊಟ್ಟಿದ್ದೀರಿ. ಎಷ್ಟು ಜನ ಯುವಕರಿಗೆ ಒಂದು ಸ್ವಾವಲಂಬನೆ ಬದುಕನ್ನ ಕಟ್ಟಿಕೊಳ್ಳೋದಕ್ಕೋಸ್ಕರ ನೀವು ಉದ್ಯಮಶೀಲತೆಯನ್ನ ಕೊಟ್ಟಿದ್ದೀರಿ. ನಿಮ್ಮ ಭಾಷಣ ಕೇಳೋದಕ್ಕೆ ಕಿವಿಗಳು ಬೇಕು, ನಿಮ್ಮ ನೋಡಕ್ಕೆ ಕಣ್ಣುಗಳು ಬೇಕು, ಜನ ತಲೆ ಎಣಿಕೆ ಆಗಬೇಕು, ಮತ ಸರಕಬೇಕು. ನೀವೆಲ್ಲ ಲೀಡರ್ಗಳು. ಹೆಂಗೆ ಲೀಡರ್ಗಳಾಗ್ತಾರೆ? ಆಮೇಲೆ ನಮ್ಮ ಜನರಲ್ಲೂ ಕೂಡ ವಿಚಾರ ಶೂನ್ಯತೆ ಇದೆ. ಪ್ರತಿಯೊಬ್ಬನು ಕೂಡ ಮನೆಗಳಲ್ಲೂ ಒಬ್ಬ ಪ್ರಜ್ಞಾವಂತ ಯುವಕ, ಒಬ್ಬ ಪ್ರಜ್ಞಾವಂತ ಮನುಷ್ಯ, ಒಬ್ಬ ಪ್ರಜ್ಞಾವಂತ ನಾಯಕ ರೂಪುಗೊಳ್ಳಲು ಸಾಧ್ಯತೆ ಇದೆ. ಆದರೆ ಅವರಿಗೆ ವಿವೇಕ ಇಲ್ಲ, ಅವರಿಗೆ ಸಮಾಜದ ಅರಿವಿಲ್ಲ. ಯಾಕೆಂದ್ರೆ ಅವರು ಯೋಚನೆ ಮಾಡದ ರೀತಿಯಲ್ಲಿ ಅವರನ್ನ ಅನುನಾಯಿಗಳನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಇವರೆಲ್ಲ ಬಾಲಂಗೋಚಿಗಳಾಗಬೇಕು. ಅವ್ರು ಬೆಳಿಬಾರ್ದು. ಅವ್ರು ಇರೋದೇನು ಅಂದ್ರೆ ಅವರಿಂದ ನಾಯಿಗಳ ತರ ಸುತ್ತರಿಬೇಕು. ಅವ್ರು ಹೇಳ್ದಂಗೆ ಜೈಕಾರ ಕೂಗ್ಬೇಕು, ಅವ್ರು ಹೇಳಿದ ಕಡೆ ಬಾವುಟ ಕಟ್ಟಬೇಕು. ಕೊನೆಗೆ ವಯಸ್ಸಾಗುವವರೆಗೂ ಅವ್ರಿಗೋಸ್ಕರನೇ ಬದುಕಬೇಕು. ಆದ್ರೆ ಅಧಿಕಾರಕ್ಕೆ ಇವರ ಮಕ್ಕಳು, ಇವ್ರ ಮೊಮ್ಮಕ್ಕಳು, ಇವರೇ ಬರಬೇಕು. ಇದು ಹಾಗೆ ನೋಡಿದ್ರೆ ಇವತ್ತು ಸಮಾಜದಲ್ಲಿ ಯಾವ ವಿಚಾರಗಳು ಬರಬೇಕಾಗಿತ್ತು? ಸಮಾನತೆಯ ವಿಚಾರ ಬರಬೇಕಾಗಿತ್ತು. ಸಮಾನತೆ ಬಗ್ಗೆ ನೀವು ಕಾರ್ಯಕ್ರಮ ಮಾಡಿ, ಸೌಹಾರ್ದತೆ ಬಗ್ಗೆ ಕಾರ್ಯಕ್ರಮ ಮಾಡಿ. ಆರ್ಥಿಕ ಅಸಮಾನತೆ ಇದೆ ಈ ದೇಶದಲ್ಲಿ. ಎಷ್ಟೋ ಬಡವರಾಗಿ ಉಳಿದಿದ್ದಾರೆ, ಶ್ರೀಮಂತರಾಗೆ ಮೋಜು ಮಾಡ್ತಾ ಇದ್ದಾರೆ. ಈ ಆರ್ಥಿಕ ಅಸಮಾನತೆಯನ್ನು ಸರಿಪಡಿಸುವುದು ಹೇಗೆ? ಅದ್ರ ಬಗ್ಗೆ ಕಾರ್ಯಕ್ರಮ ಮಾಡಿ. ಈ ದೇಶದಲ್ಲಿ ಮನುಷ್ಯರನ್ನಾಗಿ ಕಾಣ್ತಾ ಇಲ್ಲ, ಸಾಮಾಜಿಕ ಅಸಮಾನತೆ ಇದೆ, ಅದ್ರ ಬಗ್ಗೆ ಕಾರ್ಯಕ್ರಮಗಳನ್ನ ಮಾಡಿ, ಸಮಾವೇಶ ಮಾಡಿ. ಈ ದೇಶದಲ್ಲಿ ಅವಕಾಶ ವಂಚಿತ ಸಮುದಾಯಗಳು 100 ಇದಾವೆ, 1000 ಇದಾವೆ. ಅವರಿಗೆ ಉದ್ಯೋಗವನ್ನ, ಅವರಿಗೆ ರಾಜಕೀಯ ಪ್ರಾತಿನಿಧ್ಯವನ್ನ ಕಲ್ಪಿಸೋ ನಿಟ್ಟಿನಲ್ಲಿ ಸಮಾವೇಶವನ್ನ ಮಾಡಿ ಮತ್ತು ಅವರಿಗೆ ಕಲ್ಪಿಸಿ. ನೀವು, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಮತ್ತೆ ನಿಮ್ಮ ಪಕ್ಷದವರು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಜನಸಾಮಾನ್ಯರನ್ನ ಕರೆಸ್ಬಿಟ್ಟು ಅವ್ರಿಗೊಂದು ಬಿರಿಯಾನಿ ತಿನ್ನಿಸ್ಬಿಟ್ಟು ಅವ್ರಿಗೊಂದು 500 ರೂಪಾಯಿ ಕೊಟ್ಬಿಟ್ಟು ಮನೆಗೆ ಕಳಿಸಿದ್ರೆ ಇದು ನ್ಯಾಯನಾ? ಇದು ನೀತಿನಾ? ನಮ್ಮ ಜನರಲ್ಲೂ ವಿಚಾರ ಶೂನ್ಯತೆ ಇದೆ, ನಿಮಗೂ ಪ್ರಜ್ಞೆ ಇದೆ, ಆದ್ರೆ ನಿಮ್ಮ ಆದ್ಯತೆ ಅಧಿಕಾರಕ್ಕೆ ಬರಬೇಕಷ್ಟೇ. ಈ ರೀತಿಯ ಸಮಾವೇಶಗಳು, ಈ ರೀತಿಯ ಜಾತ್ರೆಗಳು, ಈ ರೀತಿಯ ಅಧಿಕಾರದ ಕೇಂದ್ರಿತ
ಏನು ಉತ್ಸವಗಳು ನಡೆಯೋದಕ್ಕೆ ಕಾರಣ ಏನು ಅಂದರೆ ಜನರಲ್ಲಿ ವಿವೇಕ ಶೂನ್ಯತೆ ಇರೋ ಕಾರಣಕ್ಕೋಸ್ಕರನೇ ಜನ ಇದನ್ನು ತಿರಸ್ಕಾರ ಮಾಡಿದ್ರೆ ನಾನು ಬರಲ್ಲ, ನೋ, ನನ್ನ ಆದ್ಯತೆಗಳು ಬೇರೆ ಇದೆ, ನಾನು ಬೇರೆ ಕಡೆ ಗಮನ ಕೊಡ್ತೇನೆ. ಸಂವಿಧಾನದ ಆಶಯಗಳೇನಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು, ನಮ್ಮ ಸಮಾಜ ಸುಧಾರಕರು ಹೇಳಿದ್ದೇನು, ನಾವು ಸಮಾಜದಲ್ಲಿ ಬದುಕನ್ನು ಕಟ್ಕೊಳ್ಬೇಕಂದ್ರೆ ಯಾವ ರೀತಿ ನಮ್ಮ ಬದುಕನ್ನು ಡಿಗ್ನಿಟಿ ಲೆವೆಲ್ಗೆ ಕೊಂಡೊಯ್ದಕ್ಕೆ ಏನ್ ಮಾಡಬೇಕು, ನಿಜವಾಗಿ ಇವರನ್ನ ಏನನ್ನ ಕೇಳಬೇಕು, ಅವ್ರು ಕೊಡೋ 500 ರೂಪಾಯಿ ಬೇಕಾ ಅಥವಾ ನಮಗೆ ಒಳ್ಳೆ ಆಡಳಿತ ಬೇಕಾ, ಇದನ್ನ ಜನ ಕೇಳದೆ ಅವ್ರ ಹಿಂದೆ ಬಸ್ಗಳಲ್ಲಿ ಹೋಗಿ ಕೂಗಿ ಸಿಳ್ಳೆ ಹೊಡೆದು ಬರೋ ಎಲ್ಲಿವರೆಗೂ ಬರ್ತೀವೋ ಅಲ್ಲಿವರೆಗೂ ಈ ರೀತಿ ನಮ್ಮನ್ನು ಗೊಂಬೆ ಆಟದಲ್ಲಿ ಆಟ ಆಡಿಸ್ತಾನೆ ಇರ್ತಾರೆ, ಅವರು ಮೆರಿತಾನೆ ಇರ್ತಾರೆ. ಯೋಚನೆ ಮಾಡಿ. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.